ಇವರ ಒಂದು ಪಾಪ್ಯುಲಾರಿಟಿಗೋಸ್ಕರ ಕ್ರೀಡಾಭಿಮಾನಿಗಳಿಗೆ ಇವರ ಒಂದು ಪರಿಶ್ರಮದಿಂದ ಇವತ್ತು ಅದು ಗೆದ್ದಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋದಕ್ಕೋಸ್ಕರ 11 ಜನ ನಿಜಕ್ಕೂ ಸಹ ಸತ್ತಿದ್ದಾರೆ. ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ. ಕುಂಭಮೇಳ ನಡೆದಂತ ಸಂದರ್ಭದಲ್ಲಿ ಕಾಲ್ ತುಳಿತ ಆಯ್ತು. ರಾಜ್ಯದ ಮುಖ್ಯಮಂತ್ರಿಗಳು ಟೀಕೆಯನ್ನ ಮಾಡಿದ್ರಿ. ಆದ್ರೆ ಇವತ್ತು ಸರ್ಕಾರಕ್ಕೆ ನಿಮಗೆ ಪರಿಜ್ಞಾನ ಬೇಡವಾ? ಸರ್ಕಾರಕ್ಕೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ ಯಾರು ನೊಂದಿದ್ದಾರೆ ಅವರಿಗೆ ನ್ಯಾಯವನ್ನ ತಂದುಕೊಡ್ಬೇಕು ಅಂತೇಳಿ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದೀನಿ. ನಿನ್ನೆ ನಡೆದಂತಹ RCB ಅಭಿಮಾನಿಗಳ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ನನ್ನೊಂದಿಗೆ ಮಾತನಾಡಲಿಕ್ಕೆ ಮಾಜಿ MLC ರಮೇಶ್ ಗೌಡ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ನಡೆದಂತಹ ದುರಂತದ ಘಟನೆ, RCB ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತೀರಿ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ದುರಂತದ ಘಟನೆಗೆ ಸಂಬಂಧಪಟ್ಟ ಏನು ಹೇಳ್ತೀರಾ ಅನ್ನೋದು? ಸರ್ ನೋಡಿ, ಈಗಾಗಲೇ ನಿನ್ನೆಯಿಂದ ತಾವೆಲ್ಲ ಮಾಧ್ಯಮಗಳು ಸಹ ಸರ್ಕಾರ ಯಾವ ರೀತಿ ಲೋಪ ಮಾಡಿದೆ ಅಂತೇಳಿ ತಾವೆಲ್ಲ ತೋರಿಸಿದ್ದೀರಿ. ಈಗಾಗಲೇ ನಿನ್ನೆ ಏನು ಒಂದು ಆ IPL ಮ್ಯಾಚು ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸ್ಟೇಡಿಯಮಲ್ಲಿ ಏನು 18 ವರ್ಷಗಳ ಕನಸು, 18 ವರ್ಷದಿಂದ ಒಂದೇ ಒಂದು RCB ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲೇನು ಇವತ್ತು ಆಟವಾಡ್ಕೊಂಬಂದಿದ್ರು. ವಿರಾಟ್ ಕೊಹ್ಲಿ ಅವ್ರಿಗೆ ಅತ್ಯಂತ ಹೆಚ್ಚಿನ ಅಭಿಮಾನಿಗಳು ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಇವತ್ತು ಅವರು ಕಪ್ಪು ಗೆದ್ದಿದ್ದಾದ ನಂತರ ಏನು ರಾಜ್ಯ ಸರ್ಕಾರ ಅವ್ರಿಗೆ ಗೌರವವನ್ನು ಸೂಚಿಸಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂಥೇಳಿ ಇವತ್ತು ಏನು ಅವರು ತೀರ್ಮಾನ ಮಾಡಿಕೊಂಡು ನಿನ್ನೆ ಒಂದು ಅವ್ರಿಗೆ ಅಲ್ಲಿಂದ ಅಹಮದಾಬಾದಿಂದ ಅವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರಬೇಕಂತ ಮೊದಲನೇದಾಗಿ ನಿಗದಿಯಾಗಿದ್ದಂಥ ಒಂದು ಕಾರ್ಯಕ್ರಮ. ಆದರೆ ರಾಜ್ಯ ಸರ್ಕಾರ ಇಲ್ಲ, HAL ಏರ್ಪೋರ್ಟ್ಗೆ ನೀವು ಬನ್ನಿ ಸ್ಪೆಷಲ್ ಫ್ಲೈಟಲ್ಲಿ, ಅಲ್ಲಿಂದ ನಾವು ವೆಲ್ಕಮ್ ಮಾಡ್ತೀವಿ ಅಂತೇಳಿ ಇವರೆಲ್ಲ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸಂತೋಷ. ಸರ್ಕಾರ ಏನು ಆಟಗಾರರಿಗೆ ಗೌರವವನ್ನು ಸೂಚಿಸಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಏನು ನಿನ್ನೆ ದಿವಸ ನಡೆದಂಥ ಒಂದು ಮ್ಯಾಚು ನೀವು ರಾತ್ರಿ 3 ಗಂಟೆ 4 ಗಂಟೆವರೆಗೂ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ. ನೀವು ಬೆಳಿಗ್ಗೆ ಏಕಾಏಕಿ ಯಾವುದೇ ಒಂದು ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ, ರಾಜ್ಯದಲ್ಲಿ ಯಾವುದೇ ಒಂದು ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಅವರು HAL ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಉಪಮುಖ್ಯಮಂತ್ರಿಗಳು ಹೋಗಿ ಏನು ಅವ್ರಿಗೆ ಅಲ್ಲಿ ಗೌರವ ಸೂಚಿಸ್ತಕ್ಕಂಥದ್ದು, ಅವರು ಅಲ್ಲಿ ಹೋದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ವಿಶೇಷವಾಗಿ ಅವರು ಆಟಗಾರರು ಅಲ್ಲಿ ಬರ್ತಾ ಇದ್ದಾರಂತೆ, ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ, ಅಲ್ಲಿಂದ ಮೆರವಣಿಗೆ ಮಾಡ್ತಾರಂತೆ, ನಾವೆಲ್ಲ ನೋಡ್ಬೋದು ಅಂಥೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಕೊಳ್ತಾರೆ. ನಾನು ಅದಾದ ನಂತರ ಅಲ್ಲೇ ಹೈಕೋರ್ಟಲ್ಲಿ ಸುಮಾರು 4:15 ಗಂಟೆಗೆ ನಾನು ಹೈಕೋರ್ಟಿಗೆ ಬಂದೆ. ಹೈಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ. 5:30 ತನಕ ನಾನು ಅಲ್ಲೇ ಇದ್ದೆ. ಜನ ಸಿಕ್ಕಾಪಟ್ಟೆ ಜನ ಸೇರ್ತಾಯಿದ್ರು. ಪೊಲೀಸ್ನವ್ರಿಲ್ಲ ಅಲ್ಲಿ. ಪೊಲೀಸ್ ಇಲಾಖೆ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನು ಇವರ ಒಂದು ಪಾಪ್ಯುಲಾರಿಟಿಗೋಸ್ಕರ ಜನರನ್ನ ನಾವೇ ಏನೋ ಆ ಕಾಂಗ್ರೆಸ್ ನೇತೃತ್ವದ ಇವತ್ತೇನು ರಾಜ್ಯದಲ್ಲಿ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ, ಇವರೇ 11 ಜನದಲ್ಲಿ ಇವರೇ ಗೆದ್ದಂಥ ರೀತಿಯಲ್ಲಿ ನಾವೇ ಏನೋ ಕಷ್ಟಪಟ್ಟು ಏನೋ ಕ್ರೀಡಾಭಿಮಾನಿಗಳಿಗೆ ಇವರ ಒಂದು ಪರಿಶ್ರಮದಿಂದ ಇವತ್ತು ಅದು ಗೆದ್ದಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸೋದಕ್ಕೋಸ್ಕರ ಇವತ್ತು ಏನು 11 ಜನ ನಿಜಕ್ಕೂ ಸಹ ಸತ್ತಿದ್ದಾರೆ. ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ. ಇದರಲ್ಲಿ ರಾಜ್ಯದ ಜನ ಯಾವುದೇ ಒಂದು ಅಥವಾ ಈ ಥರ ಒಂದು ಸನ್ನಿವೇಶಗಳಲ್ಲಿ ಹೆಚ್ಚು ಜನ ಸೇರ್ತಕ್ಕಂಥದ್ದನ್ನು ಸರ್ಕಾರ, ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಇಲಾಖೆ ಇದೆ, ಅವ್ರಿಗೆ ಪೂರ್ವ ಪ್ರಮಾಣದಲ್ಲಿ ಎಲ್ಲವನ್ನೂ ಸಹ ಗೊತ್ತಿರಬೇಕು. ಆದರೆ ನೀವು ಇಷ್ಟೆಲ್ಲ ಇದ್ದರೂ ಸಹ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಒಂದನ್ನು ಅವರು ಟ್ವೀಟ್ ಮಾಡಿದರು, ತಾವೆಲ್ಲ ನೋಡಿದ್ದೀರಿ. ಏನು ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ನಮ್ಮ ಮೊನ್ನೆ ಇದು ನಡೆತಲ್ವ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಕಾಲ್ ತುಳಿತ ಆಯಿತು. ಅಲ್ಲಿ ಹೋಗಿದ್ದಂಥ ಕೋಟ್ಯಾಂತರ ಜನ ಆವತ್ತು ಟೀಕೆ ಮಾಡಿದ್ರಿ. ತಾವು ರಾಜ್ಯದ ಮುಖ್ಯಮಂತ್ರಿಗಳು ಟೀಕೆಯನ್ನು ಮಾಡಿದ್ರಿ. ಆದರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು 50,000 to 60,000 ಜನ. ನೀವು ಹೇಳ್ತಾ ಇದ್ದೀರಿ 2 to 3 ಲಕ್ಷ ಜನ ಸೇರಿದ್ರು ಅಂತ. ತಾವು ನೋಡಿ, ಏನು ವಿಧಾನಸೌಧ ಮುಂಭಾಗದಿಂದ ಹಿಡಿದು ಅಪ್ ಟು ನೀವು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ 3 ಲಕ್ಷ ಜನ ಸೇರ್ಲಿಕ್ಕೆ ಸಾಧ್ಯನಾ? ಮಾಧ್ಯಮದವ್ರು ತಾವು ಹೇಳಬೇಕಾಗ್ತದೆ. 50,000 to 60,000 ಜನ ಸೇರಿದ್ದಾರೆ. ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 35,000 to 40,000 ಜನ ಅಲ್ಲಿ ಒಳಗಡೆ ಕೂರಲಿಕ್ಕೆ ಅವಕಾಶ ಇದೆ. ರೋಡಲ್ಲಿ ಒಂದು 20,000 ಜನ ಇರ್ಬೋದು. ಆದರೆ ಪೊಲೀಸ್ನ ನೀವು ಯಾವುದೇ ಪ್ಲಟೂನ್ಸ್ ಇಲ್ಲ, KSRP ಪ್ಲಟೂನ್ಸು ನೀವು ಎಷ್ಟು ಹಾಕೊಂಡಿದ್ರಿ ನೋಡಿ. ನೀವು ವಿಧಾನಸೌಧದ ಮುಂದೆ ಒಂದೇ ಒಂದು
ಫೈರ್ ಇಂಜಿನ್ ಸಹ ಇಲ್ಲ, ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸ್ ಹೋಗಲಿಕ್ಕೆ ಜಾಗ ಇಲ್ಲ. ಎಲ್ಲ ನೆನೆ ಅವ್ಯವಸ್ಥೆ ಏನಾಗಿದೆ, ಇದಕ್ಕೆಲ್ಲನೂ ಸಹ ಏನು ಈ ಒಂದು ಈ 11 ಜನ ಸತ್ತಿರ್ತಕ್ಕಂಥಿರ್ಬೋದು, 25 ಜನ ಇವತ್ತು ಕೈ ಕಾಲು ಕಳ್ಕೊಂಡು ಪಾಪ ನರಳಾಡ್ತಾ ಇರ್ತಕ್ಕಂಥದ್ದಿರ್ಬೋದು, 100 ಜನ ಭಾಳ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ನಿಜಕ್ಕೂ ಸಹ ಅವರೆಲ್ಲ ಇವತ್ತೇನು ರೋದನೆ ಇದೆ, ಅದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಗೃಹ ಸಚಿವರು ಹೇಳ್ತಾರೆ, ನಾವು ಆಹ್ವಾನ ಮಾಡಿರಲಿಲ್ಲ, RCB ಅಭಿಮಾನಿಗಳೇ ಬಂದಿದ್ದಾರೆ, ಈಗ ಹೇಗೆ ಅನ್ನುವಂಥದ್ದು ಒಂದು ರೀತಿಯಾಗಿ ಜಾರ್ಕೊಳ್ಳುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರಂತ ಅನ್ಸತ್ತಾ, ಹೇಗೆ ಅಂತ? ಸರ್, ಗೃಹ ಸಚಿವರು ಈ ರಾಜ್ಯದಲ್ಲಿ ಭಾಳ ವರ್ಷದಿಂದ ಒಬ್ಬ ಹಿರಿಯ ರಾಜಕಾರಣಿ, ಭಾಳ ವರ್ಷ ಅವರು ಸಹ ಇದು 2ನೇ ಬಾರಿ ಅವರು ಉಪಮುಖ್ಯಮಂತ್ರಿಗಳಾಗಿ 2ನೇ ಬಾರಿನ 3ನೇ ಬಾರಿನ ಅವರು ಗೃಹ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಇಂಥ ಒಂದು ಸನ್ನಿವೇಶದಲ್ಲಿ ಜನ ಎಮೋಷನ್ ಆದವಾಗ ಭಾಳ ಜನ ಕ್ರೀಡಾಭಿಮಾನಿಗಳು, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟು ಅಂತಂದರೆ ಹೆಚ್ಚು ಜನ ಪ್ರೇಮಿಗಳಿದ್ದಾರೆ. ನಿನ್ನೆ ನೀವು ನೋಡಿದ್ರಿ, ಹೆಚ್ಚು ಜನ ನಾನು ನಿನ್ನೆ ಹೋದಂಥ ಸಂದರ್ಭದಲ್ಲಿ ನಾವು ಆ ವಿಧಾನಸೌಧದಿಂದ ನಾವು ಆ ಬೋರಿಂಗ್ ಹಾಸ್ಪಿಟ್ಲ್ಗೆ ಹೋಗೋಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಯಂಗ್ಸ್ಟರ್ಸು ಹೆಣ್ಮಕ್ಳಿದ್ರು. ನಿಮಗೆ ಪೊಲೀಸ್ ಇಲಾಖೆ ನಿಮಗೆ ಮಾಹಿತಿ ಕೊಡಲಿಲ್ವಾ? ಯಾವ ರೀತಿ ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ, ಎಷ್ಟು ಜನ ಸೇರ್ಬೋದು ಅಂಥೇಳಿ ತಾವೇ ಸರ್ಕಾರ ಹೌದು ರೀಲ್ಸ್ ಮಾಡಿಬಿಟ್ರಿ ತಾವು. ಹೌದು, ನಾವು ಅಲ್ಲಿ ವೆಲ್ಕಮ್ ಮಾಡಿ ಅಲ್ಲಿಂದ ನೀವು ಕೇಳಿ, ಪೊಲೀಸ್ನ ಒಬ್ಬ ಅಧಿಕಾರಿಗಳು ಹೇಳ್ತಾಯಿದ್ರು, ಅವರು HALನಿಂದ ಅವರೇನಿಲ್ಲಿ ತಾಜ್ ವೆಸ್ಟ್ ಸ್ಟ್ಯಾಂಡ್ಗೆ ಫಸ್ಟ್ ಬರಬೇಕಾಗಿತ್ತಲ್ವಾ, ಬಸ್ಸಲ್ಲಿ ಬರಲಿಕ್ಕೆ ಸಾಧ್ಯವಾಗಲಿಲ್ವಂತೆ. ಎಲ್ಲ ಅಲ್ಲೇ ಜನ, ಸಿಕ್ಕಾಪಟ್ಟೆ ಜನ, ಅಂದರೆ ಅವರೇನು ಗಲಾಟೆ ಮಾಡಲಿಕ್ಕಲ್ಲ, ಅಭಿಮಾನ ಕ್ರೌಡ್ ಸಿಕ್ಕಾಪಟ್ಟೆ ಆಗಿದೆ. ರಸ್ತೆಯಲ್ಲಿ ಅವ್ರ ಜೊತೆ ಸೆಲ್ಫಿ ತೊಗೊಬೇಕು, ಅಲ್ಲಿ ಅವ್ರ ಹತ್ರ ಜೊತೆ ಕಾಳಿಸ್ಕೊಳ್ಬೇಕು, ಏನೋ ಬಸ್ಸಲ್ಲಿ ಬರ್ತಾಯಿತ್ತು, ನಾವು ಅವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ಅಲ್ಲೇ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅಲ್ಲಿ ಇವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಅದು ಅವ್ರು ಬಂದಿದ್ದಂಥದ್ದು ಬೆಳಿಗ್ಗೆ. ಇದು ಕಾರ್ಯಕ್ರಮ ನಿಗದಿ ಆಗಿದ್ದು ವಿಧಾನಸೌಧದ ಮುಂದೆ 3:30 ಗಂಟೆಗೆ. ವಿಧಾನಸೌಧದ ಮುಂದೆ ನೀವು ಕಾರ್ಯಕ್ರಮ ನಿಗದಿ ಆಗಬೇಕಾದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕಲ್ಲ, ಅಲ್ಲಿ ಇಷ್ಟು ಜನ ಸೇರಿದ್ದಾರೆ, ವಿಧಾನಸೌಧದ ಮುಂದೆ ಎಷ್ಟು ಜನ ನಾವು ಗ್ಯಾದರಿಂಗ್ ಮಾಡ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಷ್ಟು ಜನ ನಾವು ಇದು ಮಾಡ್ಬೋದು, ಇಲ್ಲಿ ಈಗಾಗಲೇ ಎಷ್ಟು ಜನ ಕ್ರೌಡ್ ಬರ್ತಾ ಇದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ನೀವು ಮಾಹಿತಿ ತಗೊಳ್ಲಿಕ್ಕೆ ಸರ್ಕಾರಕ್ಕೆ ಅಷ್ಟು ನಿಮಗೆ ಪರಿಜ್ಞಾನ ಬೇಡವಾ? ಸರ್ಕಾರ ನೇರ ಹೊಣೆ ಅಂತ ಹೇಳ್ತೀರಾ ಈ ಘಟನೆಗೆ? 100ಕ್ಕೆ 100 ಸರ್ಕಾರ ನೇರವಾಗಿ ಹೊಣೆ. ಇವತ್ತೇನಾದರೂ ರಾಜ್ಯದಲ್ಲಿ ಭಾಳ ಜನ ಬಡವರು ಮಕ್ಕಳು, ಇವತ್ತೇನಾದರೂ ಯಂಗ್ಸ್ಟರ್ಸು, ಇವತ್ತೇನಾದರೂ 11 ಜನ ಸತ್ತಿರ್ತಕ್ಕಂಥದ್ದಿರ್ಬೋದು, ಇನ್ನು ಬೇರೆಯವರು ಎಲ್ಲರೂ ಪಾಪ ಇವತ್ತು ಹಾಸ್ಪಿಟ್ಲಲ್ಲಿ ನರಳಾಡ್ತಕ್ಕಂಥದ್ದಿರ್ಬೋದು, ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ. ರಾಜ್ಯ ಸರ್ಕಾರಕ್ಕೆ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಏನು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಮಂತ್ರಿಗಳು ಇವತ್ತು ಸರ್ಕಾರ ನಾವು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಹೌದು ನಮ್ಮದು ಲೋಪ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅವರು ಈಗಲಾದರೂ ಸತ್ಯ ಹೇಳಿದಾರಲ್ಲ, ನಮ್ಮದು ಲೋಪ ಆಗಿದೆ ಅಂಥೇಳಿ. ನಿಜಕ್ಕೂ ಸಹ ಅವ್ರಿಗೆ ನಾವು ಸತ್ಯನಾದರೂ ಒಪ್ಕೊಂಡಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರದ ಮಂತ್ರಿಗಳು ಯೋಚನೆ ಮಾಡಬೇಕಾಗ್ತದೆ. ನಾನು ವಿಶೇಷವಾಗಿ ಯುವಕರಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲ ಬಹುತೇಕ ಯುವಕರಲ್ಲಿ, ಕ್ರಿಕೆಟ್ ಪ್ರೇಮಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತೇನು ಬರೀ ಸತ್ತಿರೋದು ಒಂದು ಕಡೆ, ಭಾಳ ಜನ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ. ಭಾಳ ಜನ ಹೆಣ್ಮಕ್ಳಿಗೆ ನೀವು ಕೇಳಿ ಪೊಲೀಸ್ ಅಧಿಕಾರಿಗಳನ್ನ, ನೀವು ಇವತ್ತು ಬೆಳಗ್ಗೆ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಕೆಲವೊಂದು ಬರೆದಿದ್ದಾರೆ. ಇವತ್ತು ನಾನು ನೋಡಿದೆ ಫೋಟೋಸು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಫೋಟೋಗಳಿದೆ. ನೀವು ಈ ರೀತಿ ಒಂದು ಕ್ರೌಡ್ ಆದಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಜನ ಬಂದಿರ್ತಾರೆ, ಒಳ್ಳೆಯವರು ಬಂದಿರ್ತಾರೆ, ಕೆಟ್ಟವರು ಬಂದಿರ್ತಾರೆ, ಅಪರಾಧದ ಹಿನ್ನೆಲೆ ಇರ್ತಕ್ಕಂಥವ್ರು ಭಾಳ ಜನ ಬಂದಿರ್ತಾರೆ. ಈ ಒಂದು ಎನ್ಕ್ಯಾಶ್ ಮಾಡಲಿಕ್ಕೋಸ್ಕರ ನೀವು ಪಿಟ್ ಪಾಕೆಟರ್ಸ್ ಇರ್ಬೋದು, ಅಥವಾ ಭಾಳ ಜನ ನಿಮ್ಗೆ ಗೊತ್ತಿದೆ, ಅಷ್ಟು ಜನ ಹೆಣ್ಮಕ್ಳಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಅಪರಾಧ ಚಟುವಟಿಕೆಗಳು ಮಾಡ್ತಕ್ಕಂಥವ್ರು ಅದರಲ್ಲಿ ನೀವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತದೆ. ಅಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತೇನೇನೆ ಕಾಲು ತುಳ್ತಾ ಆಗಿದೆಯಲ್ಲ, ಅಲ್ಲಿ ಯಾರು ಕಿಡಿಗೇಡಿಗಳು ಬಂದಿದ್ರು ಅವ್ರನ್ನ ಯಾವ ರೀತಿ ಪತ್ತೆ ಹಚ್ತೀರಿ? ಈ ರೀತಿ ಅಡ್ವಾಂಟೇಜ್ ತಗೊಂಡು ನಾಳೆ ಬೆಳಗ್ಗೆ ಕಿಡಿಗೇಡಿಗಳು ಸಾಮಾನ್ಯವಾಗಿ ಈ ರೀತಿ ಸನ್ನಿವೇಶಗಳಾದಂಥ ಸಂದರ್ಭದಲ್ಲಿ ಈಗ ಯಾವುದೇ ಒಂದು ನಮ್ಮದೇ ಒಂದು ಪಾರ್ಟಿ ಕಾರ್ಯಕ್ರಮ ಆಗ್ತದೆ, ಪಿಟ್ ಪಾಕೆಟ್ ಆಗ್ತದೆ, ಅವ್ರು ಹಿಡೀಲಿಕ್ಕೆ ಭಾಳ ಕಷ್ಟ. ಅಂಥದ್ದು ನೀವು 40-50 ಜನ ಸೇರಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಭಾಳ ಜನಕ್ಕೆ ತೊಂದರೆ ಆಗಿರ್ತದೆ. ಅದಕ್ಕೆ ಯಾರು ಜವಾಬ್ದಾರರು? ಸರ್ಕಾರ ಅಲ್ವಾ? ಹಾಗಾಗಿ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅಂತೇನಾದರೂ ಇದ್ದರೆ
ಈ ಮೊಂಡುತನ ಬಿಟ್ಟು ಈಗಾಗಲೇ ವಿರೋಧ ಪಕ್ಷಗಳು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಆಪಾದನೆ ಅಲ್ಲ, ಏನು ಯಾರು ನೊಂದಿದ್ದಾರೆ ಅವರಿಗೆ ನ್ಯಾಯವನ್ನು ನಾವು ತಂದುಕೊಡ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತಾಯಿದ್ದೀರಿ. ಒಂದು ಹಾಲಿ ನ್ಯಾಯಾಧೀಶರು ಅಥವಾ ನಿವೃತ್ತಿ ನ್ಯಾಯಾಧೀಶರು ಅವ್ರ ಕಡೆಯಿಂದ ಪ್ರಕರಣವನ್ನು ತನಿಖೆ ಮಾಡಬೇಕಾಗ್ತದೆ ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನು ಆಗ್ರಹ ಮಾಡ್ತಾಯಿದ್ದೀನಿ. ಅದು ಒಂದು. ಈಗಾಗಲೇ ಸರ್ಕಾರಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಆದೇಶ ಮಾಡಿದಾರಲ್ಲ, ನಾವು ಅದನ್ನು ಒಪ್ಪೋದಿಲ್ಲ. ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ಈಗಾಗಲೇ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಈಗಾಗಲೇ ಸ್ವಯಂ ಪ್ರೇರಿತವಾಗಿ PIL ಅನ್ನು ಅವರು ದಾಖಲು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರು ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಬೀಸ್ತಾರೆ ಅಂತೇಳಿ ನೋಡಿ ನಾವು ಈ ಸರ್ಕಾರದ ವಿರುದ್ಧ ನಾವು ನಿಜಕ್ಕೂ ಸಹ ಸುಮ್ಮನೆ ಕೂರೋದಿಲ್ಲ, ಹೋರಾಟವನ್ನು ಮಾಡ್ತೀರಿ. ಯಾರು ನೊಂದಿದ್ದಾರೆ ಅವ್ರಿಗೆ ನಾವು ನಿಜಕ್ಕೂ ಸಹ ತಮ್ಮ ಮುಖಾಂತರ ಆ ಭಗವಂತ ಅದೇನು ಅವ್ರಿಗೆ ಆ ಒಂದು ಶಕ್ತಿಯನ್ನು ಕೊಡಲಿ, ಆ ತಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ರಮೇಶ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.